ಪ್ರತಿನಿಧಿಗಳಿಗೆ ಸ್ವಾಗತ ಕೋರುತ್ತಾ ಈ ಪ್ರೆಸ್ ಮೀಟಿಂಗ್ ಉದ್ದೇಶ ಏನಿದೆ, ಸುಮಾರು 6 ತಿಂಗಳಿಂದ ಬೀದರ್ ಜಿಲ್ಲೆಯಲ್ಲಿ ಸುಮಾರು 75 ವರ್ಷದಿಂದ ರಾಜಕೀಯವಾಗಿ ಮರಾಠ ಸಮಾಜದ ಮೇಲೆ ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ಮರಾಠ ಸಮಾಜದ ವತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮನವಿ ಇದೆ. ಬೀದರದ ಸುಪ್ರಸಿದ್ಧ ನ್ಯಾಯವಾದಿಯಂತ ನಾರಾಯಣ್ ಗಣೇಶ್ ಸರ್ ಅವರಿಗೆ ಬರುವ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಾರಾಯಣ್ ಗಣೇಶ್ ಸರ್ ಅವರಿಗೆ ಪ್ರಸಿದ್ಧ ನ್ಯಾಯವಾದಿ, ಕಾಂಗ್ರೆಸ್ ಕಾರ್ಯಕರ್ತ, ಸುಮಾರು 25 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರೇಸದ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮನವಿ ಇದೆ. ಬೀದರ್ ಜಿಲ್ಲೆಯಲ್ಲಿ ಮರಾಠ ಸಮಾಜದ ಪ್ರಸಿದ್ಧ ನ್ಯಾಯವಾದಿ ಮತ್ತು ಎಲ್ಲ ಸಮಾಜದ ಬೆಂಬಲ ಕೂಡ ಇದೆ. ಅವರಾದ ಆಗಲಿ, ಬಸವಕಲ್ಯಾಣ್ ಆಗಲಿ, ಭಾಲ್ಕಿ ಆಗಲಿ, ಬೀದರ್ದಲ್ಲಿ ಕೂಡ ಪ್ರೆಸ್ ಮೀಟಿಂಗ್ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದೇ ಒಂದು ಮನವಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷದ ನಮ್ಮ ನೆಚ್ಚಿನ ನಾಯಕ, ನಮ್ಮ ಬೀದರ್ ಜಿಲ್ಲೆಯ ಸುಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಸರ್ವರಿಗೆ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸರ್ವರಿಗೆ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ವರಿಗೆ ಮನವಿ ಇದೆ. ನಮ್ಮ ಮರಾಠ ಸಮಾಜಕ್ಕೆ ಒಂದು ಟಿಕೆಟ್ ಕೊಡಬೇಕಂತ ಮನವಿ ಇದೆ. ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಜನಪ್ರಿಯ ಮಂತ್ರಿಗಳು, ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಪ್ರಸಿದ್ಧ ಅರಣ್ಯ, ಪರಿಸರ, ವನ್ಯಜೀವಿ ಧಾಮಿ ಮಂತ್ರಿಗಳಾದಂಥ ಎಲ್ಲರಿಗೆ ಮನವಿ ಇದೆ. ಬೀದರ್ ಜಿಲ್ಲೆಯಿಂದ ನಮ್ಮ ಸಮಾಜದ ಪ್ರಸಿದ್ಧ ನ್ಯಾಯವಾದಿ ಅಂತ ಗಣೇಶ್ ನಾರಾಯಣ್ ಸರ್ ಅವರಿಗೆ ಟಿಕೆಟ್ ಕೊಡಬೇಕಂತ ಮನವಿ ಇದೆ. ತಮ್ಮೆಲ್ಲ ಪ್ರಿಂಟ್ ಮೀಡಿಯಾದವರಿಗೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ, ಯೂಟ್ಯೂಬ್ ಚಾನಲ್ ಅವರಿಗೆ ಸ್ವಾಗತಿಸುತ್ತಾ, ನಾನು ತಮ್ಮ ಹತ್ರ ಯಾಕೆ ಬಂದಿದ್ದೇನೆ ಅಂತಂದರೆ, ಈ ಪ್ರೆಸ್ ಮೂಲಕ ಈ ಸುಮಾರು 1 ವರ್ಷದಿಂದ ನಮ್ಮ ಸಮಾಜವನ್ನು ಒಂದು ಇಡೀ ರಾಜ್ಯದಂತ ನಮ್ಮ ಮರಾಠ ಸಮಾಜ ಏನಿದೆ, ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಯಿತು ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿ ಈ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಮೀಟಿಂಗ್ ಆಯಿತು. ಈ ಮುಂಬರುವ ಲೋಕಸಭೆ ಎಲೆಕ್ಷನ್ನಲ್ಲಿ ಈ ನಮ್ಮ ಮರಾಠ ಸಮಾಜದ ವತಿಯಿಂದ ಒಂದು ಕ್ಯಾಂಡಿಡೇಟ್ ಏನದ ಕಾಂಗ್ರೆಸ್ ಪಕ್ಷದಿಂದ ಈ ಬೀದರ್ ಲೋಕಸಭಾಕ್ಕೆ ನಾವು ಇಳಿಸಬೇಕಂತ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಈ ಒಮ್ಮತದಿಂದ ನನ್ನ ಹೆಸರು ಏನದ ಮುಂದೆ ಬಂತು ಮತ್ತು ಬಂದ ನಂತರ ಈ ನಮ್ಮ ಜಿಲ್ಲಾದಂತ ನಮ್ಮ ಸಮಾಜದ ಪ್ರತಿಷ್ಠಿತ ಜನ ಆಗಲಿ ಮತ್ತು ಸಮಾಜ ಮುಖಂಡರು ಆಗಲಿ ಮತ್ತು ವಿವಿಧ ಸಂಘಟನೆಗಳು ಆಗಲಿ ಈ ಮೊದಲು 6 ತಿಂಗಳ ಕೆಳಗೆ ಭಾಲ್ಕಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಬೆಂಬಲವನ್ನು ಸೂಚಿಸಿದರು. ನಾರಾಯಣ್ ಗಣೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅಲ್ಲದೆ ಔರಾದ್ನಲ್ಲಿ ವಿವಿಧ ಸಂಘಟನೆಗಳು ಮತ್ತು ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಈ ಕಾಂಗ್ರೆಸ್ ಪಕ್ಷದವರಿಗೆ ಮನವಿ ಮಾಡಿದರು. ಮತ್ತು ಅದಾದ ನಂತರ ಬಸವಕಲ್ಯಾಣದಲ್ಲಿ ವಿವಿಧ ಸಂಘಟನೆಗಳು ಮತ್ತು ಸಮಾಜದ ಮುಖ್ಯಸ್ಥರು, ಗಣ್ಯರು ಎಲ್ಲ ಅಲ್ಲೂ ಕೂಡ ವರ್ಷ ಫಂಕ್ಷನ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮತ್ತು ಅದಲ್ಲದೆ ಬೀದರ್ ಪ್ರಾಪರ್ನಲ್ಲಿ ಕೂಡ ವಿವಿಧ ಸಂಘಟನೆಗಳು, ನಮ್ಮ ಸಮಾಜದ ಮುಖಂಡರು ಇಲ್ಲೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಆ ಬೀದರ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ಸಮಾಜದ ಈ ಗಣ್ಯಮಾನ್ಯ ಅಲ್ಲದೆ ಸಮಾಜದ ವೃಂದಾವನ ವಿರೇಖಾ ಪಾಟೀಲ್ ಅವರು ಮತ್ತು ಪ್ರತೀಕ್ಷಾ ಪಾಟೀಲ್ ಔರಾದವರು ಮತ್ತು ಆಶಾ ಪಾಟೀಲ್ ಹಂಕಿದವರು, ವಿವಿಧ ಸಂಘಟನೆ ಮಹಿಳಾ ಆಘಾಡಿಯನ್ನು ಕೂಡ ಈ ಮೂಮೆಂಟ್ನಲ್ಲಿ ಇದ್ದಿದ್ದಾರೆ. ಮತ್ತು ಅದಲ್ಲದೆ ನಮ್ಮ ಸಮಾಜದ ಅಲ್ಲದೆ ಈ SC ST ಮೈನಾರಿಟಿ ಬ್ಯಾಕ್ವರ್ಡ್ ವತಿಯಿಂದ ಕೂಡ ಪ್ರೆಸ್ ಕಾನ್ಫರೆನ್ಸ್ ಏನದ ನಮಗೆ ಬೆಂಬಲ ಕೊಡ್ತೀವಿ, ನಿಮಗೆ ಟಿಕೆಟ್ ಕೊಟ್ಟರ ಅಂತ ಅದೂ ಕೂಡ ಇತ್ತು.
ಮತ್ತು ಇತ್ತೀಚೆಗೆ ದಿನಗಳಲ್ಲಿ ನಿಮಗೆ ಗೊತ್ತಿದೆ ಈ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ, ಕರ್ನಾಟಕ ರಾಜ್ಯಾದ್ಯಂತ ಏನು ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ ಇದೆ, ಆ ಸಂಘಟನೆಯಲ್ಲಿ ನಾನು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅಂತ ಕೆಲಸ ಮಾಡ್ತೇನೆ. ಆ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟನು ಕೂಡ ಪ್ರೆಸ್ ಜಾರಿ ಮಾಡಿ ನಮಗೇನಂದ್ರೆ ಟಿಕೆಟ್ ಕೊಡಬೇಕಂತ ಹೇಳಿಬಿಡ್ಬೇಕಾಗುತ್ತೆ. ಎಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದೆ, ಅದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿಲ್ಲ. ಪ್ರೆಸ್ ನೋಡಿ ಜಾರಿ ಮಾಡಿ ಮಾಡಿದ್ದಾರೆ. ಈಗ ನಮಗೆ ನಮ್ಮ ಸಮಾಜದವರು ಹೇಳಿದರು, ಈ ನಾವು ಸಮಾಜದವರು ಏನದ ವಿವಿಧ ಸಂಘ ಸಂಘಟನೆದವರು ನಾವು ಪ್ರೆಸ್ ಮೂಲಕ ನಾವು ಬೆಂಬಲ ಸೂಚಿಸಿದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಏನದ ನಾವು ಒತ್ತಾಯ ಮಾಡಿದ್ದೇವೆ. ಮತ್ತು ನೀವು ಕೂಡ ಏನದ ಪ್ರೆಸ್ ಮೂಲಕ ಬರ್ರಿ, ನಿಮ್ಮ ಅನಿಸಿಕೆಯನ್ನು ಕೂಡ ಹೇಳ್ರಿ ಅಂತ ಅಂದಿದ್ದಾಗ ನಾನು ನಿಮ್ಮ ಮೂಲಕ ಈಗ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ. ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಲವಾರು ವರ್ಷದಿಂದ ಈ ಯಾವ ಪಕ್ಷ ಆಗಲಿ, ಅದು ಅಸೆಂಬ್ಲಿ ಟಿಕೆಟ್ ಆಗಲಿ, ಪಾರ್ಲಿಮೆಂಟ್ ಟಿಕೆಟ್ ಆಗಲಿ, ಅವು ಯಾವತ್ತೂ ಏನದ ಟಿಕೆಟ್ ಏನಂತ ನಮಗೆ ಸಿಗಲಿಲ್ಲ. ಮತ್ತು ಇತ್ತೀಚೆಗೆ ದಿನಮಾನದಲ್ಲಿ ಎಲ್ಲ ಈ ಸಂಘ ಸಂಘಟನೆದವರು, ಈ ಎಜುಕೇಟೆಡ್ ಜನ ಏನಿದ್ದಾರೆ, ಇಂಟೆಲೆಕ್ಚುವಲ್ ಪರ್ಸನಾಲಿಟೀಸ್ ಏನಿದ್ದಾರೆ ನಮ್ಮ ರಾಜ್ಯದಂತೂ ಮತ್ತು ಜಿಲ್ಲಾದಂತೂ, ಅವರಿಗೆ ಅನಿಸಿಕೆ ಇದೆ. ಈಗ ನಮ್ಮ ಸಮಾಜದ ವೋಟಿಂಗ್ ಏನಿದೆ, ಆ ವೋಟಿಂಗ್ ಏನದ ಖಾಲಿ ಬಳಸೋಕೆ ಇದೆ. ಮತ್ತು ನಾವು ರಾಜಕೀಯ ಅಸ್ತಿತ್ವ ನಮಗೆ ಸಿಗಲೇಬೇಕು. ನಮ್ಮ ಸಮಾಜದ ಏನದ ಒಂದು ರಾಜಕೀಯ ಎಳೆಗಾಗಿ, ಸಮಾಜದ ಒಳ್ಳೆ ಹುಡುಗರೇನಿವೆ ಅವರಿಗೆ ಎಳೆಗಾಗಿ ಯಾವರ ಒಂದೇನದ ರಿಪ್ರೆಸೆಂಟೇಷನ್ ಆಗಲೇಬೇಕು ಅಂತ ನಿರ್ಮಾಣ. ಮತ್ತು ನಾನು ಕೂಡ ಏನದ ತಯಾರಿದ್ದೇನೆ, ಎಲ್ಲ ರೀತಿಯಲ್ಲಿ ನಾವು ಕೂಡ ತಯಾರಿದ್ದೇನೆ. ನನಗಿಂತ ನನ್ನ ಸಮಾಜದ ಮತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಿಮ್ಮ ಮುಖಾಂತರ ಸನ್ಮಾನೀಯ ಸಿದ್ದರಾಮಯ್ಯ ಸಾಹೇಬರಾಗಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ ಆಗಲಿ, ಸನ್ಮಾನೀಯ ಖರ್ಗೆ ಸಾಹೇಬರಾಗಲಿ, ಮತ್ತು ನಮ್ಮ ಜಿಲ್ಲೆಯ ಮುತ್ಸದ್ದಿ ರಾಜಕಾರಣಿ ಈಶ್ವರ್ಜಿ ಖಂಡ್ರೆ ಸಾಹೇಬರಾಗಲಿ, ಇವರು ನಿಮ್ಮ ಮೂಲಕ ನಾನು ಎಲ್ಲರಿಗೂ ಏನಾದರೂ ಕಾಂಗ್ರೆಸ್ ಪಕ್ಷದ ಶ್ರೇಷ್ಠಿಗೆ ನಾನು ಮನವಿ ಮಾಡ್ತೀನಿ. ಈ ನಮಗೆ ಒಂದು ವೇಳೆ ಟಿಕೆಟ್ ಕೊಟ್ಟರೆ ನಮ್ಮ ಬೆನ್ನಿಗೆ SC ST ಮೈನಾರಿಟಿ ಬ್ಯಾಕ್ವರ್ಡ್ದವರು ಇರ್ತಾರೆ. ಮತ್ತು ನಮ್ಮ ಸಮಾಜದ ಏನದ ಬೆಂಬಲ ಏನದ ನನ್ನ ಕಣ್ಣಿಗಿದೆ, ನಾನು ಗೆದ್ದೇ ಕೂರಿಸ್ತೀನಿ. ಮತ್ತು ವಿಶೇಷವಾಗಿ ಅದಲ್ಲದೆ ಈ ನಮಗೆ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಟಿಕೆಟ್ ಕೊಟ್ಟರೆ ಇದು ರಾಜ್ಯದಂತ ನಮ್ಮ ಸಮಾಜಕ್ಕೆ ಏನದ ಒಂದು ಆಲೆ ಬರುತ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಮತ್ತು ಈ ನಿಟ್ಟಿನಲ್ಲಿ ನಾವು ನಾವು ಅಪ್ಲಿಕೇಶನ್ ಕೂಡ ತುಂಬಿದ್ದೇವೆ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬ ಪ್ರತಿನಿಧಿ ವ್ಯಕ್ತಿಗಳಿಗೆ ಎಲ್ಲ ಭೇಟಿಯಾಗಿದ್ದೀವಿ. ಮತ್ತು ಅದಲ್ಲದೆ ಈ ನಮ್ಮ ಅಬ್ಸರ್ವರ್ ಏನಿರ್ತಾರೆ, ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಬೀದರ್ ಜಿಲ್ಲೆ ಅಬ್ಸರ್ವರ್ ಇದೆ ಏನಿರ್ತಾರೆ, ಸನ್ಮಾನ್ಯ ಶ್ರೀ ನಮ್ಮದು ಸಂತೋಷ್ ಜಿ ಲಾಡ್ ಅವರು, ಅವ್ರನ್ನು ಕೂಡ ಏನದ ನಮ್ಮ ಬಗ್ಗೆ ಸಾಕಷ್ಟು ಏನದ ಪ್ರಯತ್ನ ಪಡ್ತಾರೆ. ಅವ್ರು ಮತ್ತು ಹನಗಲ್ ಶಾಸಕರು ನಮ್ಮ ಶ್ರೀನಿವಾಸ್ ಜಿ ಮಾನ್ಯ ಅವರು ಮತ್ತು ಲಾಡ್ ಅವರು, ಸಂತೋಷ್ ಲಾಡ್ ಅವರು, ಅವ್ರನ್ನು ಕೂಡ ಏನದ ನಮ್ಮ ಬಗ್ಗೆ ಪ್ರಯತ್ನ ಮೇಲ್ ಹೈಕಮಾಂಡ್ಗೆ ಏನದ ನಾವು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಮೂಲಕ ನಾನು ಹೇಳ್ತಿದ್ದೆ, ಈ ನನ್ನ ಹೆಸರು ದಿಲ್ಲಿ ತನಕ ಏನದ ಪ್ಯಾನಲ್ನಲ್ಲಿ ನಮ್ಮ ಹೆಸರು ಇದೆ. ಮತ್ತು ನಮಗೆ ವಿಶ್ವಾಸ ಇದೆ, ನನಗೆ ಅಲ್ಲದೆ ನಮ್ಮ ಸಮಾಜಕ್ಕೆ ವಿಶ್ವಾಸ ಇದೆ. ಈ ಸರ್ತಿ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮರಾಠ ಸಮಾಜದ ನಮಗೆ ಅಭ್ಯರ್ಥಿ ಸಿಗ್ತದೆ. ಮತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡೆಮಾಕ್ರಸಿ ಇದೆ, ಸಂವಿಧಾನಬದ್ಧ ಪ್ರತಿಯೊಂದು ಜಾತಿಗೆ ಏನದ ಒಂದು ಹಕ್ಕು ಸಿಗುತ್ತದೆ. ಮತ್ತು ರಾಜಕೀಯ ಅಸ್ತಿತ್ವ ಕೂಡ ಈ ಜಿಲ್ಲೆಯಲ್ಲಿ ಸಿಗಬಹುದು. ಮತ್ತು ಟಿಕೆಟ್ ಕೊಟ್ಟರೆ 100% ಏನದ ನಾವು ಎಲ್ಲ ತೋರಿಸ್ತೀವಿ ಅಂತ ನಾವು ಈ ಮೂಲಕ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಏನದ ಆಕಾಂಕ್ಷಿಗಳು ಇಲ್ಲ. ಈ ಪ್ಯಾನಲ್ನಲ್ಲಿ ಏನು ದಿಲ್ಲಿಗೆ ಕೂತಿದೆ ಅಷ್ಟೇ ಏನದ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಕಾಂಗ್ರೆಸ್ ನಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಾವು ಪಕ್ಷದ ಕೆಲಸ ಮಾಡ್ತೀವಿ. ನಾನು ವೈಯಕ್ತಿಕವಾಗಿ ಬಾಕಿ ಸಮಾಜದ ಏನದ ಸಮಾಜ ಮೀಟಿಂಗ್ ತಗೊಂಡು ನಿರ್ಣಯ ಹಾಕ್ಕೊಂಡು ಸರ್ ಇಲ್ಲ ಆಯಾಸ್ ಖಾನ್ ಅವ್ರು ನೋಡ್ರಿ, ಡೆಮೋಕ್ರಸಿ ಇದೆ. ಪ್ರತಿಯೊಬ್ಬ ಮನುಷ್ಯಗೆ ಏನಂದ್ರೆ ಅವರವ್ರ ಪಕ್ಷಕ್ಕೆ ಏನಂದ್ರೆ ಟಿಕೆಟ್ ಕೊಡ್ಬೇಕಂತ ಅವ್ರಿಗೆ ಅನಿಸಿಕೆ ಇರ್ತದೆ. ಅವ್ರು ಬೇಡ್ಲತ್ತಾರ, ನಾವು ಬಿಡ್ತಾ ಇದ್ದೀವಿ, ಅವ್ರಿಗೂ ಬಿಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ಜನ ಇರ್ತಾರೆ, ಹೊರತು ಹೈಕಮಾಂಡ್ದವ್ರು ಯಾರಿಗೆ ಫೈನಲ್ ಮಾಡ್ತಾರೆ ಅವ್ರಿಗೆ ಮಾಡಲೇಬೇಕು. ಮತ್ತು ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಏನದ ಜಸ್ಟಿಸ್ ಸಿಗ್ಬೇಕಲ್ಲ. ಈ ರಾಜಕೀಯ ವಂಚಿತ ಏನದ ಇದ್ದಿದ್ದು, ಪೊಲಿಟಿಕಲ್ ಸೆಟ್ಬ್ಯಾಕ್ ಆಗಿದ್ದು ನಮ್ಮ ಸಮಾಜಕ್ಕಿದೆ.
ಯಾಕಂದ್ರೆ ನಿಮಗೆ ಗೊತ್ತಿದೆ ನಮ್ಮ ಸಮಾಜದ ಅವರ ಬಾಲ್ಕಿ ಬಸವಕಲ್ಯಾಣ ವಿಶೇಷವಾಗಿ ಹಳದ ಚಿಂಚೋಳಿಯಲ್ಲಿ ಕೂಡ ನಮ್ಮ ಸಮಾಜ ಸಾಕಷ್ಟು ಸೈಜಬಲ್ ಸಮಾಜ ಇದೆ ನಮ್ಮದು. ನಮಗೂ ಏನಂತ ರಾಜಕೀಯ ಅಸ್ತಿತ್ವ ಬೇಕಲ್ಲ, ನಮ್ಮ ಕಮ್ಯುನಿಟಿಗೆ ಬೇಕಲ್ಲ. ಮತ್ತು ನಮ್ಮಲ್ಲಿ ಕಾಂಗ್ರೆಸ್ ಎಂಪಿ ನಿಂತಿರೋ ಹಾಗೂ ನಾವು SC ST ಮೈನಾರಿಟಿ ಮರಾಠ ಈ ಒಂದು ಟೆಂಪೋ ಮಾಡ್ಕಸಿ ಎಲ್ಲೋ ಧರ್ಮಸಿಂಗ್ ಸಾಹೇಬ್ರಿಗೆ ಮಾಡಿ ಅಂತ ಕಡೆಯಿಂದ ಧರ್ಮಸಿಂಗ್ ಸಾಹೇಬ್ ಗೆದ್ದು ನೆಕ್ಸ್ಟ್ ಟೈಮಿಗೆ ಅದೇ ತರ ಆಗಾದ ಹೋಗಿ ಕಡೆಯಿಂದ ಧರ್ಮಸಿಂಗ್ ಸಾಹೇಬ್ರಿಗೆ ನುಕ್ಸಾನ್ ಆಯಿತು. ನಮ್ಮ ಮರಾಠ ಸಮಾಜ ಏನ್ ಮಾಡ್ತು, ನೆಕ್ಸ್ಟ್ ಟೈಮಿಗೆ ಎಲ್ಲ ಬಿಜೆಪಿ ಕಡೆ ಹೋದ್ರು. ರಾಮ ಮಂದಿರ ಮೋದಿಯವರು ಬರೋಣ ಹಾಗೆ. ಈಗ ಇಲ್ಲಿ ಬೀದರಲ್ಲಿ ಅಗರ್ಸೆ ಕಾಂಗ್ರೆಸ್ ಗೆದಿಬೇಕಂದ್ರ ಬ್ಯಾಲೆನ್ಸ್ ಗೆದೆ ಓಟ್ಗಳು ನಮ್ಮ ಮರಾಠ ಸಮಾಜದವರಿಗೆ ಟಿಕೆಟ್ ಕೊಟ್ಟರು ಅಂತ ಕಾಂಗ್ರೆಸ್ ಪಕ್ಷ ಈಸಿ ಗೆದ್ದಿದ್ರು ನಮ್ದು ಅಭಿಪ್ರಾಯ.